ಹಣ ಬಂದ ಇಲ್ಲ ಇಲ್ಲ ಇದಕ್ಕಿಂತ ಜಾಸ್ತಿ ಇದನ್ನ ಬರ್ತಿದ್ರು. ಯೂಟ್ಯೂಬ್ ಅಪ್ಲೈ ಮಾಡ್ಬಿಡಿ. ಯೂಟ್ಯೂಬ್ ಇದನ್ನೇ ಮಾಡ್ತಿರೋದು. ಅಜಯ್ ಅಜಯ್ ಓಪೋಸಿಟ್ ಏನು ಕಾಸ್ಟಲ್ಲಿ ಬ್ರೋತರ ಸಂಪಾದನೆ ಮಾಡಕ್ಕ? ಬ್ರೋತರ ಸಂಪಾದನೆ ಮಾಡಕ್ಕ? ಅವನು ಆಲ್ರೆಡಿ ಯೂಟ್ಯೂಬರ್. ಅಲ್ಲೊಬ್ರು ನಡೀರಿ ಹೆಣ್ಮಕ್ಳು ಇದೆಲ್ಲ ನೋಡಿ ಬರ್ತಾರೆ. ಓ ಹೆಣ್ಮಕ್ಳು ಬ್ಲಡ್ ಕೊಡ್ಬಾರ್ದು ನೋಡ್ಬಾರ್ದಾ? ಅದು ಕಾಣಿಸ್ತೈತೆ. ಅಣ್ಣ ನಿಮ್ಮಿಬ್ರು ಬ್ಲಡ್ ಯಾಕೆ ಬ್ಲ್ಯಾಕ್ ಕಲರಲ್ಲಿ ಐತೆ? ಒಂದು ಸ್ವಲ್ಪ ಕೂಡ ಭಯ ಇಲ್ದಿರಾ, ಬ್ಲಡ್ ಕೊಡ್ತಿದ್ದೀವಿ ಅನ್ನೋ ಒಂದು ಸೆನ್ಸ್ ಇಲ್ದಿರಾ, ಕ್ಲಾಸಿಗೆ ಕುತ್ಕೊಂಡು ಮಾತಾಡೋ ಥರ ಮಾತಾಡ್ತವ್ರೆ. ಬಿಟ್ಟರೆ ಊರಿನ ಕತೆಗಳೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಜಾಲಿಯಾಗೈತಂತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನೋವಾಯ್ತಂತೆ, ಇವಾಗ ಆಗ್ತಿಲ್ವಂತೆ. ಅದ್ರ ಬಗ್ಗೆನೇ ಹೇಳ್ತವ್ರೆ ಡೀಪಾಗಿ. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಸೊ ವಿಡಿಯೋ ನೋಡಿದ್ರಲ್ಲ. ಸೊ ಬ್ಲಡ್ ಡೊನೇಷನ್ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಭಾಗ ವಹಿಸುತ್ತೆ ಜೀವನದಲ್ಲಿ ಅಂತ ನನಗೆ ಯಾವತ್ತೇ ಗೊತ್ತಾಯಿತು. ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಾನು ಬ್ಲಡ್ ಡೊನೇಟು ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಕೊಡೋದಕ್ಕೆ. ನಮ್ಮ ಹತ್ರ ಫ್ರೀಯಾಗಿ ತೊಗೊಂಡವ್ರಿಗೆ ಕಾಸು ಕೊಡ್ತಾರಂತ ನಾನು ಅಂದ್ಕೊಂಡಿದ್ದೆ. ಸೊ ಅದರಿಂದ ನಾನು ಕೊಡೋಕೆ ಹೋಗಿಲ್ಲ. ಪ್ರಿನ್ಸಿಪಲ್ ಒಂದು 2-3 ಸಲ ಬಂದಿದ್ದರು, ಬ್ಲಡ್ ಕೊಡ್ರಿ ಒಳ್ಳೇದು, ಮತ್ತು ನಿಮಗೆ ಎಮರ್ಜೆನ್ಸಿ ಅಂತ ಬೇಕಾದ್ರೆ ಕೊಡೋಕ್ಕಾಗೋದಿಲ್ಲ, ಯಾರು ಮುಂದೆ ಬರೋದಿಲ್ಲ ಅಂತ ಹೇಳಿದ್ರು. ಸೊ ಬ್ಲಡ್ ಡೊನೇಟ್ ಮಾಡೋಕ್ಕೆ ಅವ್ರ ಹತ್ರ ಹೇಳಿದ್ರು. ಸೊ ನಾನು ಇಟ್ಕೊಂಡೆ ಅಂದೆ, ಬೇಡ ಸರ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಹೋದ್ರು. ಆಮೇಲೆ ನಮ್ಮ ತಮ್ಮನೂ ಹೋದ. ನಮ್ಮ ತಮ್ಮ ಹೋದಾದ್ಮೇಲೆ ನನಗೆ ಒಂಥರ ಅವನೇ ಕೊಡ್ತಾನಲ್ಲ, ನಾವು ಒಂದ್ಸಲ ಕೊಟ್ಟು ನೋಡೋಣ, ಇದೇ ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ವಿ. ಸೊ ಇದೇ ಪ್ರೂಫ್, ಜೊತೆಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಬ್ಲಡ್ ಡೊನೇಷನ್ ಯಾಕೆ ಮಾಡಬೇಕು ಮತ್ತು ಮಾಡಾದ್ಮೇಲೆ ಏನೇನು ಕ್ರಮಗಳು ತಗೋಬೇಕು ಅನ್ನೋದನ್ನ ಇದರಲ್ಲಿ ಕೊಟ್ಟಿರ್ತಾರೆ. ರಕ್ತದಾನ ಮಾಡಿದ ನಂತರ ಸಾಧ್ಯವಾದಷ್ಟು ಪಾನೀಯಗಳು ಸೇವಿಸಬೇಕು, ಅಂದರೆ ನೀರು ಕುಡಿಬೇಕು. ಮಾಡಾದ್ಮೇಲೆ ಸ್ಮೋಕ್ ಆಗಲಿ ಡ್ರಿಂಕ್ಸ್ ಆಗಲಿ ಮಾಡಬಾರ್ದು. ಮಾಡಾದ್ಮೇಲೆ ಇಲ್ಲಿ ಒಂದು ಪಟ್ಟಿ ಥರ ಹಾಕಿರ್ತಾರಲ್ಲ, ಹತ್ರ 2 ಅವರ್ 3 ಅವರ್ವರೆಗೂ ಓಪನ್ ಟೈಮ್ ಮಾಡಬಾರ್ದು ಅಂತ ಹಾಕಿದ್ದಾರೆ. ಮತ್ತು ಅವತ್ತು ಪೂರ್ತಿ ಯಾವುದೇ ರೀತಿಯ ಒಂದು ವ್ಯಾಯಾಮ ಆಗಲಿ, ಆ ಕೈಗೆ ಸ್ಟ್ರೆಸ್ ಆಗಲಿ ಕೊಡಲೇಬಾರ್ದು ಅಂತ ಹಾಕೋರೆ. 3 ತಿಂಗಳಾದ್ಮೇಲೆ ಒಂದ್ಸಲ ಕೊಡ್ಬೋದು, 3 ತಿಂಗಳು ಒಂದ್ಸಲ ಬ್ಲಡ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಾವು ರಕ್ತದಾನ ಮಾಡಿದ ತಕ್ಷಣ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹಾಕೋರೆ. ಮತ್ತೆ ನಮ್ಗೆ ಏನಾದ್ರು ತಲೆ ತಿರುಗೋ ಥರ ಆದರೆ, ಆಮೇಲೆ ಕನ್ಸುತ್ತೋ ಥರ ಏನಾದ್ರು ಆದರೆ ಅಲ್ಲಿಗೆ ನಿಲ್ಲಿಸಬೇಕು ರಕ್ತದಾನ ಮಾಡೋದನ್ನ ಅಂತ ಹೇಳಿ. ಅದಾದ್ಮೇಲೆ ಬ್ಲಡ್ ಡೊನೇಷನ್ ಮಾಡಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಇದೆ, ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ, ಅಥವಾ ನೀವು ಯಾವುದು ಹಾಸ್ಪಿಟ್ಲ್ ಕೊಟ್ಟಿರ್ತೀರೋ ಆ ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಯಾಕೆ ತುಂಬ ಇಂಪಾರ್ಟೆಂಟು ಅಂತಂತಂದರೆ, ನೀವು ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಾಗಲಿ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಇದು ನಮ್ಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಗೆ ಏನಾದರೂ ಎಮರ್ಜೆನ್ಸಿ ಬ್ಲಡ್ ಬೇಕಾದ್ರೆ ಇದನ್ನ ತೋರಿಸಿದ್ರೆ ನಮಗೆ 1 ಯೂನಿಟ್ ಅಂದರೆ ಹತ್ರ 500 ml ವರೆಗೂ ನಮಗೆ ಫ್ರೀಯಾಗಿ ಬ್ಲಡ್ ಸಿಗುತ್ತಂತೆ. ಸೊ ಡೊನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ನೀವು ಬ್ಲಡ್ ಡೊನೇಷನ್ ಮಾಡಿ. ಆದಷ್ಟು ನಿಮ್ಮ ಕಾಂಟ್ಯಾಕ್ಟ್ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಏನು ಮಾಡಿ ಅಂತಂದರೆ, ಅವ್ರ ಬ್ಲಡ್ ಗ್ರೂಪ್ ಯಾವುದು ಅಂತ ತಿಳ್ಕೊಂಡು ಅದ್ರ ಜೊತೆಗೆ ನೀವು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ತುಂಬ ಒಳ್ಳೆಯದು ಜೀವನದಲ್ಲಿ. ತುಂಬ ಬ್ಲಡ್ ಡೊನೇಷನ್ ನಾರ್ಮಲಾಗಿ ಮಾಡ್ತಾ ಇರಿ. ಸೊ ನಮ್ಮ ಬಸವ ಅಂತೂ, ನಮ್ಮ ಫ್ರೆಂಡ್ ಅವನೇ ಬಸವ ಅಂತ, ಏನು ಎಲ್ಲಿ 3 ತಿಂಗಳು ಆಗಿದ ತಕ್ಷಣ ಮತ್ತೆ ಪಟ ಬ್ಲಡ್ ಕೊಡ್ತಾನೆ ಇರ್ತಾನೆ. ಅದೊಂದು ರೀತಿನೂ ಕರ್ಕೊಂಡೋಗಿ ಹಂಗೆ ಮಾತಾಡ್ತಾ ಹಂಗೆ ಅವನಿಗೂ ಹತ್ತಿಸ್ಬಿಟ್ಟಿದ್ದಾರೆ. ಅವನಿಗೆ ಸುಮ್ಮನೆ ಸರಿದೆ ಆ ಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನೀವು ಬಾಡಿ ಗಟ್ಟು ಮುಸ್ತಾಗಿದೆ, ನೀವು ಕೊಡ್ಬೋದು ಅಂತಂದರೆ ಕೊಡಿ. ಯಾರಿಗೂ ಫೋರ್ಸ್ ಮಾಡಿ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ಎಮರ್ಜೆನ್ಸಿ ಅಂದಾಗ ನೀವು ಹೆಲ್ಪ್ ಮಾಡಬೇಕು. ಇದು ಮಾನವ ಧರ್ಮ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ಕೊಂತೀನಿ. ಮತ್ತೆ ಅದು ನೋಡಿ, ಇವನೇ ಮತ್ತೆ ಬಂದ ವಿಡಿಯೋಗೆ, ಮತ್ತೆ ವಿಡಿಯೋದಲ್ಲಿ ಬರ್ತೀನಿ ಅಂತಂದ. ನಾನು ಮತ್ತೆ ಸುಮ್ಮನೆ ನಾನು ಕ್ಯಾಶುವಲ್ ಆಗಿ ಮೇಲೆ ಬಂದೆ. ಆಲ್ರೆಡಿ ಟೈಮ್ 6 ಗಂಟೆ ಆಯ್ತಾಯಿತು. ಸರಿ ಮತ್ತೆ ಇವನು ಹೆಲ್ಪ್ ಮಾಡ್ತೀನಿ ಅಂತಂದ. ಇದನ್ನೆಲ್ಲ ಹೆಲ್ಪ್ ಮಾಡ್ದ. ನೋಡಿ ಚೇರೆಲ್ಲ ತೊಗೊಂಬಂದು, ನಾನು ಸುಮ್ಮನೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ಅಷ್ಟೇ, ಚೇರೆಲ್ಲ ತೊಗೊಂಬಂದು ಕೊಡ್ತಿದ್ದ. ಸೊ ಇವತ್ತು ನಾನು ಒಂದ್ಸಲ ನಿಂತ್ಕೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಟ್ರೈ ಮಾಡ್ತಿದ್ದೀನಿ. ಮತ್ತು ಆದಷ್ಟು ಬೇಗ ಮತ್ತೆ ವ್ಲಾಗ್ಸ್ಗಳು, ಪ್ಲೇಸಸ್ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ಬೆಂಗಳೂರನ್ನೇ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಬ್ಲಡ್ ಡೊನೇಟ್ ಮಾಡಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ
ಮತ್ತೊಂದು ಸಿಗೋಣ, ಮತ್ತೊಂದು ಬ್ಲಾಗ್ ನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.